ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26 ಹಾಗೂ 27ನೇ ಕಂತಿನ ಹಣ 4,000 ಸ್ನೇಹಿತರೆ. ಬರೀ 2,000 ಜಮಾ ಆಗ್ತಾಯಿಲ್ಲ, ನಿಮಗೆ 4,000 ಜಮಾ ಆಗ್ತಾ ಇದೆ. ಸೊ ನಾಳೆನೂ ಕೂಡ 18 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಶುರು ಆಗ್ತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ 26ನೇ ಕಂತು ಜಮಾ ಆಗಿದೆ. ಸಾಕಷ್ಟು ಕಡೆಯಿಂದ ಕಮೆಂಟ್ ಕೂಡ ಮಾಡಿದ್ದಾರೆ. ದಾವಣಗೆರೆಯಿಂದನೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಬೆಂಗಳೂರು ಕಡೆಯಿಂದನೂ ಕೂಡ ಜಮಾ ಆಗಿದೆ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯದವರು ಕೂಡ ಸಾಕಷ್ಟು ಜನ, ವಿಜಯನಗರ ಜಿಲ್ಲೆದವರು, ಉಡುಪಿದವರು, ಚಿಕ್ಕಮಗಳೂರು, ಮಂಗಳೂರು ಸೈಡು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಬಂದಿದೆ ಅಂತಲೇ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಪೋಲ್ ಕೂಡ ಮಾಡ್ತೀನಿ. ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಂದರೆ ಜಮಾ ಆಗಿದ್ರೆ ಜಮಾ ಆಗಿದ್ದರ ಮೇಲೆ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಂತೂ ಆಲ್ರೆಡಿ ಪ್ರಾರಂಭವಾಗಿದೆ. ನಿಮಗೂ ಕೂಡ ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಜಮಾ ಆಗಿಲ್ಲ ಅಂದರೆ ಅದಕ್ಕೆ ಕಾರಣ ಏನು, ನೀವೇನು ಮಾಡಬೇಕು ಅದೆಲ್ಲವನ್ನು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದರೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಮುಖ್ಯವಾಗಿ ನೀವು ಏನು ಕೆಲಸ ಮಾಡಬೇಕು ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳ್ಬಿಡ್ತೀನಿ. ಯಾಕಂದರೆ ಇದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬಹಳಷ್ಟು ಕುಟುಂಬದಲ್ಲಿ ಅಂದರೆ ಈಗಾಗಲೇ ಸಾಮಾನ್ಯವಾಗಿ ಹಿರಿಯರಂತರೂ ತೀರಿ ಹೋಗ್ತಾನೆ ಇರ್ತಾರೆ. ಅದರಲ್ಲಿ ವಯಸ್ಸಾದವರು ಹೆಚ್ಚಾನೆಚ್ಚು ಜನರಲ್ಲಿ ಈಗ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ, ಮುಖ್ಯಸ್ಥೆಯ ಹೆಸರಿನಲ್ಲಿ ಇನ್ನೂ ಕೂಡ ರೇಷನನ್ನು ಪಡ್ಕೊಳ್ಳೋದು, ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ಳೋದು ಮಾಡ್ತಾ ಇದ್ದಾರಂತೆ. ಸೊ ಇದು ಯಾವಾಗ ಗೊತ್ತಾಯ್ತಂದರೆ ಪಿಂಚಣಿ ಯೋಜನೆಯ ಮುಖಾಂತರ ಗೊತ್ತಾಗಿದೆ. ಪಿಂಚಣಿ ಯೋಜನೆಯಲ್ಲಿ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡೋದವರು ಬಂದರು. ಇನ್ನು ತೀರಿ ಹೋಗಿದ್ರು ಸಹಿತ ಹಾಗೆ ಪಿಂಚಣಿಯನ್ನು ಪಡಿತಾ ಇದ್ದಂಥವರು ಬಂದರು. ಹೀಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅನುಮಾನ ಬಂದ ಕಾರಣಕ್ಕಾಗಿ ಯಾರು ಇನ್ನೂ ಕೂಡ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಜೊತೆಗೆ ಅನುಮಾನ ಬಂದವರನ್ನು ಕೂಡ ತೆಗೆದಾಕ್ತಾ ಇದ್ದಾರೆ. ಬಹಳ ವರ್ಷದಿಂದ ನೀವು ಓಟನ್ನೇ ಹಾಕೋರೋದಿಲ್ಲ, ಅದರ ಆಧಾರದ ಮೇಲೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲೇ SIR ಪ್ರಕ್ರಿಯೆ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಸೊ ಮೊದಲೇ ಬಾಂಗ್ಲಾದೇಶದಿಂದ ಸಾಕಷ್ಟು ನುಸುರುಕೋರರು ಒಳಗಡೆ ಬಂದುಬಿಟ್ಟಿದ್ದಾರೆ ಭಾರತದಲ್ಲಿ. ಅದರ ಬಗ್ಗೆ ಈಗಾಗಲೇ ಫೇಕ್ ವೋಟರ್ಸ್ಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಬಾಂಗ್ಲಾದೇಶಿಯರು ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷಕ್ಕಾಗಿರಲಿ ಅಥವಾ ಇನ್ನಿತರ ಪಕ್ಷಗಳಿಗೆ ವೋಟ್ ಹಾಕೋದು, ಇದರ ಮೇರೆಗೆ SIR ಪ್ರಕ್ರಿಯೆ ಆಗಲೇಬೇಕು ಅಂತ ಹೇಳ್ಬಿಟ್ಟು SIR ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ತೀರಿ ಹೋಗಿರೋದು ಸರ್ಕಾರದ ಗಮನಕ್ಕೆ ಬರ್ತಾ ಇದೆ. ಹಾಗೆ ಆ ತೀರಿ ಹೋದವರ ಒಂದು ರೇಷನ್ಸ್ ಕಾರ್ಡ್ಗಳು ಇನ್ನೂ ಇದ್ದಾವೆ, ಅವರೇ ಮುಖ್ಯಸ್ಥೆಯರಾಗಿದ್ದಾರೆ. ಅವರ ಅಕೌಂಟ್ಗಳಿಗೆ ನಾವು ದುಡ್ಡು ಹಾಕ್ತಾ ಇದ್ವಿ. ಹೀಗಾದರೆ ಇದು ತಪ್ಪಲ್ವಾ? ಆ ಮುಖ್ಯಸ್ಥೆಯ ಜಾಗದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು ಸೇರ್ಪಡೆ ಮಾಡಿ ನಾವು ದುಡ್ಡು ಜಮಾ ಮಾಡ್ತೀವಿ, ಇಲ್ಲಂತೇನಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ನೀವು ತೀರಿ ಹೋದವರ ಹೆಸರಲ್ಲಿ ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ಇದು ತಪ್ಪಾಗುತ್ತೆ. ಸರ್ಕಾರದ ವಿರುದ್ಧವಾದಂತಹ ಚಟುವಟಿಕೆ ಇದು. ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತೀವಿ. ಸೊ ನಿಮ್ಮ ಯಾವ ಕುಟುಂಬಸ್ಥರಿಗೂ ಕೂಡ ರೇಷನ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ. ಹಾಗೆ ದುಡ್ಡು ಕೂಡ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಅನುಮಾನ ಬಂದಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಸೊ ನೀವು ಬದುಕಿದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಇದು ಕೂಡ ಮುಖ್ಯವಾದ ಕಾರಣವೇ. ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕು. ಅಂದರೆ ಬಹಳಷ್ಟು ಜನ ಬದುಕಿದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಇದಾಗಿದೆ. ಇದಕ್ಕೆ ಉತ್ತರ ಕೂಡ ಸರ್ಕಾರ ಕೊಟ್ಟಿದೆ. ಹೌದು, ನಿಮ್ಮ ಖಾತೆಗಳಿಗೆ ನಾವು ದುಡ್ಡು ಜಮಾ ಮಾಡ್ತಾ ಇಲ್ಲ ಅಂದರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟು, ಹೌದು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ನಾವು ಜಮಾ ಮಾಡ್ತೀವಿ. ಹೌದು, ನಿಮಗೆ ದುಡ್ಡು ಬರ್ತಾ ಇಲ್ಲಲ್ಲ, ಸೊ ನಾವು ಜಮಾ ಮಾಡ್ತೀವಿ. ಆದರೆ ನೀವು ಲೈಫ್ ಸರ್ಟಿಫಿಕೇಟ್ ಕೊಡೋದು ಕಡ್ಡಾಯ. ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ. ಆ ಪತ್ರವನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ, ಆ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ. ಖಂಡಿತವಾಗಲೂ ನಿಮಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಸರ್ಕಾರವೇ ತಿಳಿಸಿದೆ. ಓಕೆ, ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಗವಿಕಲರಿದ್ದೀರಿ ಅಥವಾ ನಿಮ್ಮ ವಯಸ್ಸಾಗಿದೆ ಅಂತ ಅನ್ನೋದಾದರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರನ್ನು ಕಳುಹಿಸಿ ನೀವು ವಿಡಿಯೋ ಕಾಲ್ನ ಮುಖಾಂತರ ನಾವು ಬದುಕಿದ್ದೀವಿ ಎನ್ನುವಂತಹ ಕನ್ಫರ್ಮೇಷನ್ನು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಳುಹಿಸಿದರೆ ಅವರು ಮೇಲಧಿಕಾರಿಗಳಿಗೆ ಕಳುಹಿಸಿ ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರೆ. ಓಕೆನಾ, ಕ್ಲಿಯರಿಟಿ ಸಿಕ್ತಂತ ಅನ್ಕೊಳ್ತೀನಿ. ಇನ್ನು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಅದನ್ನು ಚಾಲ್ತಿ ಮಾಡಿಸ್ಕೊಳ್ಳಿ. ಇದರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಯಾಕಂದರೆ ಬಹಳ ದಿನದಿಂದ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ, ಹೀಗಾಗಿ ನಿಮಗೆ ರೇಷನ್ ಏನೋ ಸಿಗ್ತಿರುತ್ತೆ.
ರೇಷನ್ ಕಾರ್ಡ್ ರದ್ದಾಗೋದಿಲ್ಲ. ಆದರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಥರ ಇನ್ನಿತರ ಯೋಜನೆಗಳ ಮುಖಾಂತರ ದುಡ್ಡು ಬರ್ತಕ್ಕಂತಹ ಯೋಜನೆಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಮೊದಲು ಏನು ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಈ 18 ಜಿಲ್ಲೆಗಳಂತ ನಾನು ಹೇಳಿದ್ದೆ. ಹಾಗಾದರೆ ಬನ್ನಿ, ಯಾವ ಯಾವ ಜಿಲ್ಲೆಗಳು, ಏನಿದು ವಿಷಯ, ಅದೆಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 12,000 ದುಡ್ಡು ನಿಮಗೆ ಯಾವ ರೀತಿಯಾಗಿ ಬರಬೇಕಾಗಿದೆ. ಯಾಕಂದರೆ ಈಗಾಗಲೇ ಆಲ್ರೆಡಿ 2 ಕಂತುಗಳು ಜಮಾ ಆಗಿದೆ. ಅದನ್ನು ಹೊರತುಪಡಿಸಿನೇ ಇನ್ನೂ 6 ತಿಂಗಳ ಹಣ ಬರಬೇಕಾಗಿದೆ. ಅದರೆಲ್ಲದರ ಬಗ್ಗೆ ನಾವು ನೋಡೋಣ. ಸ್ನೇಹಿತರೆ, ಕೋಲಾರ ಜಿಲ್ಲೆಗೆ ಈಗ ಬರಬೇಕಾಗಿದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಮುಖ್ಯವಾಗಿ ಇಲ್ಲಿ ಕೂಡ ಟ್ರಯಲ್ ನಡೀತಾ ಇರುತ್ತೆ. ಅಲ್ಲಿ ತಾಂತ್ರಿಕ ದೋಷಗಳಂತೂ ಕಂಡು ಬಂದಿಲ್ಲ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ತಾಂತ್ರಿಕ ದೋಷ 22ನೇ ಕಂತಿನಲ್ಲಿ ಕಂಡು ಬಂದಿದ್ದು ಇಲ್ಲಿ ಯಾವುದೇ ರೀತಿಯಾಗಿ ಕಂಡು ಬಂದಿಲ್ಲ. ಸ್ಪೀಡಾಗಿ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೀಗಾಗಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ನಡೀತಾ ಇದೆ. ಅಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಅಂತ ನಾನು ಹೇಳಿದ್ನಲ್ಲ. 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂಥದ್ದು. ಹೀಗಾಗಿ ಅಲ್ಲೇ ಟ್ರಯಲ್ ನಡೆಯುತ್ತೆ. ಇದರ ಜೊತೆಗೆ ತುಮಕೂರು, ದಾವಣಗೆರೆ, ಕೊಡಗ, ಅದೇ ರೀತಿಯಾಗಿ ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಉಡುಪಿ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಹೇಳ್ಬಿಟ್ಟು ಈಗಾಗಲೇ ಅವರ ಮೇಲೆ ಪ್ರೆಷರ್ ಅಂತೂ ಬಿದ್ದಿದೆ. ಯಾಕಂದರೆ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಎಲ್ಲ ದುಡ್ಡುಗಳನ್ನು ಕೊಡಲೇಬೇಕಲ್ವ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಉಳಿಸೋದು. ಸೊ ಇದರೆಲ್ಲದರ ಮೇಲೆಗೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರೇ ಇರುವಂಥದ್ದು. ಹೀಗಾಗಿ ಇವುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದರೆ ಈ 26ನೇ ಕಂತು ನವೆಂಬರ್ ತಿಂಗಳನ್ನು ಪೆಂಡಿಂಗ್ ಉಳಿದಿತ್ತು. ಜೊತೆಗೆ 27 ಡಿಸೆಂಬರು, ಅದೇ ರೀತಿಯಾಗಿ ಜನವರಿ 28ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಅದೇ ರೀತಿಯಾಗಿ ಈಗ ಫೆಬ್ರವರಿ ಕೂಡ ಮುಗಿದೋಯಿತು. ಹೀಗಾಗಿ ಈ ಫೆಬ್ರವರಿ 29ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಈ 4 ಕಂತುಗಳು ಇನ್ನೂ ಪೆಂಡಿಂಗ್ ಉಳಿದಿದ್ದಾವೆ. ಇದರ ಜೊತೆಗೆ ಈಗಾಗಲೇ 24, 25ನೇ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಅವುಗಳನ್ನು ಹೊರತುಪಡಿಸಿನೇ ಇನ್ನೂ 4 ಕಂತುಗಳು. ಈ 4 ಕಂತುಗಳು ಅಷ್ಟೇ ಅಲ್ಲದೆ, ನಿಮಗೆ ಗೊತ್ತಿದೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸಿಬಿಟ್ಟಿತ್ತು. ಆ 2 ಕಂತುಗಳು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಮಾಡ್ತಾರೆ. ಸೊ ಮೊದಲಿಗಂತೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ಳೋದಿಲ್ಲ, ನಾನು ಕೊಟ್ಟಿದ್ದೀನಿ, ಎಲ್ಲವೂ ಕೂಡ ಜಮಾ ಮಾಡಿದ್ದೀವಿ, ಈಗ ಉಳಿದಿರ್ತಕ್ಕಂಥದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣ ಅಂತ ಮಾತ್ರ ಚಳಿಗಾಲದ ಅಧಿವೇಶನದಲ್ಲಿ ಹೋದ ವರ್ಷದಲ್ಲಿ ಕೊನೆಯದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದರೆ ಈಗ ಅವಾಗಲೇ ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಸಿಕ್ಕಾದ ತಕ್ಷಣ ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ನನ್ನ ಗಮನಕ್ಕೆ ಇರಲಿಲ್ಲ, ಸೊ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜೊತೆಗೆ 26, 27, 28, 29 6 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಈಗಾಗಲೇ 2 ಕಂತುಗಳು ಕ್ಲಿಯರ್ ಆಗಿದೆ. ಅದನ್ನು ಬಿಟ್ಟು 6 ಕಂತುಗಳು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿದೆ. ಅಂದರೆ 12,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮಹಿಳೆಯರಿಗೆ 12,000 ದುಡ್ಡು ಬರಬೇಕಂದ್ರೆ ಸರ್ಕಾರದಿಂದ 15,000 ಕೋಟಿ ಫಂಡನ್ನು ಬಿಡುಗಡೆ ಮಾಡಬೇಕು. ಈಗಾಗಲೇ ಬಜೆಟ್ ಮಂಡನೆ ಆಗೋದಿದೆ. ಸೊ ಬಜೆಟ್ ಮಂಡನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಈಗ ಸರ್ಕಾರ ತಿಳಿಸುತ್ತೆ. ಸೊ ಇನ್ನೇನು ಎಷ್ಟು ಮೀಸಲಿಡ್ತಾರೋ ಅದೆಲ್ಲವೂ ಕೂಡ ನಾವು ಕಾಯ್ದು ನೋಡೋಣ. ಬಜೆಟ್ ಮಂಡನೆ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಸ್ನೇಹಿತರೆ, ಬೈ ಬೈ, ಟೇಕ್ ಕೇರ್.